ನರೇಗಾ ಯೋಜನೆ ಬದಲಿಗೆ ಬಿಬಿಜಿ ರಾಮ್ಜಿ ಅಂತಕ್ಕಂಥ ಯೋಜನೆಯಲ್ಲಿ ಕೆಲಸದ ಒತ್ತಡ ಅತಿಯಾಗಿ ಹೆಚ್ಚಾಗ್ತಾ ಇದೆ ಅಂತೇಳಿ ಪಿಡಿಒ ಅವರು ಇವತ್ತು ಜಿಲ್ಲಾ ಪಂಚಾಯತಿಯ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿರುವಂತಹ ಪಿಡಿಒಗಳು ಇವತ್ತು ಈ ಸಿಇಒ ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಇಲ್ಲಿ ಆಗಮಿಸ್ತಾರೆ. ಏನೇನೋ ಒತ್ತಡ ಇದೆ ಅಥವಾ ಈ ಬೇಡಿಕೆಗಳು ಇದೆ ಅಂತ ನಾನು ಮಾತಾಡ್ತಾ ಹೋಗ್ತೀನಿ ಅಧೀಶರನ್ನ. ಸರ್ ಹೇಳಿ ಸರ್, ಈಗಿರುವಂತ ಟೆಕ್ನಿಕಲ್ ಇಶ್ಯೂನಲ್ಲಿ ನಿಮ್ಗೆ ಈ ಒತ್ತಡ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಬಂದ ಮೇಲೆ ಬೇಡಿಕೆ ಆಧಾರಿತ ಕಾಮಗಾರಿಗಳನ್ನ ತಗೋಬೇಕು, ವೈಯಕ್ತಿಕ ಕಾಮ ತಗೋಬೇಕು ಅಂತ ಇದೆ. ಇವರು ಹೆಚ್ಚಿನ ಮ್ಯಾಂಡೇಟ್ಸ್ಗಳನ್ನ ಕೊಟ್ಟು ಒತ್ತಡ ಏರಿ ಕೆಲಸ ಮಾಡಿ ಅಂತ ಒತ್ತಡ ಆಗ್ತಾ ಇದ್ರು. ಇಡೀ ರಾಜ್ಯದಲ್ಲೂ ಕೂಡ ನಾವು ರಾಜ್ಯ ಸಂಘದಲ್ಲೂ ಇರೋದು ಕೂಡ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾವು ಜಿಲ್ಲಾ ಸಂಘದ ವತಿಯಿಂದ ಕೆಲವೊಂದು ನೋಟಿಸ್ಗಳು ಇಷ್ಟ ಆಗಿದೆ ನಮ್ಮ ಪಿಡಿಒಗಳಿಗೆ. ಅದರ ಬಗ್ಗೆ ಒಂದು ಮನವಿ ಕೊಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಬಂದಿದ್ವಿ. ಅವರು ನಮ್ಮೆಲ್ಲರನ್ನು ಕೂರಿಸಿ ಒಂದು 2 ಅವರ್ ಒಂದು ಒಳ್ಳೆ ಒಳ್ಳೆ ಚರ್ಚೆಯನ್ನ ಮಾಡಿದ್ರು. ಆ ಚರ್ಚೆ ಪ್ರಕಾರ ಒಂದಷ್ಟು ಪಾಸಿಟಿವ್ ಆಗಿ ವಿಷಯಗಳನ್ನು ಹೇಳಿದ್ದಾರೆ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದನ್ನ ನಾವು ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಅಂತ ಹೇಳಿ ಸರ್ಕಾರದ ಯೋಜನೆಯನ್ನು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ನಮ್ಗಳ ಸಹಕಾರ ಬೇಕು, ನಮ್ಮಿಂದ ಏನು ಸಹಕಾರ ಬೇಕು ಅಂತ ಅವರು ಕೂಡ ಕೇಳಿದ್ದಾರೆ. ನಾವು ಕೆಲವೊಂದು ಅಷ್ಟೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಅವರು ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ. ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೆಲವೊಂದು ಏನೇನು ಸಮಸ್ಯೆಗಳು ಅದನ್ನ ಸಲ್ಲಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇಷ್ಟೊಂದು ವಿಷಯ. ಈಗಿರುವಂತ ಟೆಕ್ನಿಕಲ್ ಇಶ್ಯೂ ಜೊತೆಗೆ ಸಿಬ್ಬಂದಿಗಳ ಕೊರತೆನೂ ಕೂಡ ಇದೆ. ಜೊತೆಗೆ ಡಿಜಿಟಲ್ ಹಾಜರಾತಿ ಮತ್ತೆ GPS ಮೇಲ್ವಿಚಾರಣೆ ಅಂತ ಈಗಿರುವಂತ ಒತ್ತಡಗಳಲ್ಲಿ ಇದು ಕೂಡ ಒಂದಾದ್ರೆ ನಿಮ್ಗೆ ಹೆಂಗ್ ನಿಭಾಯಿಸ್ತೀರಿ ಸರ್ ಅಲ್ಲಿ? ಈಗ ಆಲ್ರೆಡಿ ನಿಜ ನೀವು ಹೇಳೋದು, ಸಿಬ್ಬಂದಿಗಳ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನ ಈಗ ನೇಮಕಾತಿಗೆ ಆಲ್ರೆಡಿ ಮುಂದಿನ ವಾರಗಳಲ್ಲಿ ಅದನ್ನ ನೋಟಿಫಿಕೇಶನ್ ಹೊರಡಿಸ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ. ಮತ್ತೆ ಈಗ ಇವತ್ತು ಅಥವಾ ನಾಳೆ ಪ್ರಮೋಷನ್ ಆಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಗ್ರೇಡ್ 1 ಸೆಕ್ರೆಟರಿಗಳು ಪಿಡಿಒ ಪ್ರಮೋಷನ್ ಹೊಂದಿದ್ದಾರೆ. ಅವರ ಹುದ್ದೆಗಳು ಕೂಡ ಖಾಲಿ ಇದೆ. 65 ಹುದ್ದೆಗಳು ಖಾಲಿ ಇದೆ. ಈಗ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಮತ್ತೆ ಇನ್ನಿತರ ಸಿಬ್ಬಂದಿಗಳಿಂದ SDA ಆಗಿ ಪ್ರಮೋಷನ್ ಕೊಡುವಂಥದ್ದು, SDA ಕಾರ್ಯದರ್ಶಿಗಳನ್ನ ಗ್ರೇಡ್ 1 ಆಗಿ ಪ್ರಮೋಷನ್ ಮಾಡುವಂಥದ್ದು ಎಲ್ಲಾ ವಿಚಾರನ ಒಪ್ಕೊಂಡಿದ್ದಾರೆ. ಅದನ್ನ ಸಿಬ್ಬಂದಿಗಳನ್ನ ಕೊರತೆನ ನೀಗಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದ್ರು ಇದು ಆಗ್ಲಿಲ್ಲ ಅಂದ್ರೆ ಮುಂದಿನ ನಿಮ್ಮ ಕ್ರಮ ಏನು ಸರ್? ಇಲ್ಲ, ಈಗಾಗಲೇ ನಾವು ಮನವಿಗಳನ್ನ ಸುಮಾರು ಸಲ ಕೊಟ್ಟಿದ್ದೀವಿ. ಕೆಲವೊಂದು ಒಳ ಮೀಸಲಾತಿ, ರೋಸ್ಟರ್ ಬಿಂದು ಮತ್ತೆ ವ್ಯತ್ಯಾಸಗಳಿತ್ತು. ಈಗೆಲ್ಲ ಸರಿ ಹೋಗಿದೆ. ಕೆಲವೊಂದು ಜಿಲ್ಲೆಗಳಲ್ಲೂ ನೋಟಿಫಿಕೇಶನ್ ಮಾಡಿದ್ದಾರೆ. ಅದನ್ನ ಎಕ್ಸಾಂಪಲ್ ಕೊಟ್ಟು ಕೂಡ ಇವ್ರಿಗೆ ನಾವು ಮನವಿ ಮಾಡಿದ್ದೀವಿ. ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ತೀರಿ ಅಂತ.